ನಮಸ್ತೆ ಕರ್ನಾಟಕ. ನಾನಿವತ್ತು ನನ್ನ ಮಗಿಗೆ ಮಾಡಿರುವಂಥ ಬೇಬಿ ಫೋಟೋಶೂಟ್ ಐಡಿಯಾಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಬಿ ಶೂಟ್ ಅನ್ನೋದು ಇವಾಗಿನ ಒಂದು ಟ್ರೆಂಡು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಫಸ್ಟ್ ಮಂತ್ ಬೇಬಿ ಫೋಟೋಶೂಟು. ಸೊ ಇದನ್ನು ಮಾಡಿರುವಂಥದ್ದು ಅವ್ರ ಮಾವ ಮತ್ತು ಅವರಪ್ಪ. ನಾನು ಆವಾಗ ಮಾಡುವಂಥ ಸ್ಟೆಬಿಲಿಟಿ ಇರಲಿಲ್ಲ, ಬಿಕಾಸ್ ನಂದು ಸಿ ಸೆಕ್ಷನ್ನು. ಅದಕ್ಕೋಸ್ಕರ ಇದು ಬಂದು ನಿಯರು ಗೌರಿ ಗಣೇಶ ಹಬ್ಬ ಇತ್ತು, ಅದಕ್ಕೋಸ್ಕರ ಈ ಒಂದು ಶೂಟ್ ಐಡಿಯಾ ನನಗೆ ಬಂತು. ಸೊ ಇದನ್ನು ನಾನು ಮಾಡಿರುವಂತಹದ್ದು. ಇದನ್ನು ನಾನು ಮಾಡುವಾಗ ಅಕ್ಕಿ ಮತ್ತು ಕಡಲೆಬೇಳೆ ಯೂಸ್ ಮಾಡಿಕೊಂಡು ಮಾಡಿದೆ, ಮತ್ತು ನಮ್ಮ ಮನೆಯಲ್ಲೇ ಇರುವಂತಹ ಒಂದು ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಈ ಬೇಬಿ ಫೋಟೋಶೂಟ್ನ ನಾನು ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸ್ಟೇಟಸ್ಗೆ ಹಾಕಿದಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ನಂಗೆ ತುಂಬ ಖುಷಿ ಆಯಿತು. ನೋಡಿ ಹೀಗಿದೆ ಲುಕ್ಕು. ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಶೂಟ್ ಇದು. ಅದಾದ ನಂತರ ನಾನು ಮಾಡಿರುವಂತಹ ಸೆಕೆಂಡ್ ಮಂತ್ ಬೇಬಿ ಫೋಟೋಶೂಟ್ ಇದು. ಇದಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಒಂದು ನೆಕ್ಸ್ಟ್ ಟೀಮ್ ಇಟ್ಕೊಂಡು ನಾನು ಮಾಡಿದಂಥ ಬೇಬಿ ಫೋಟೋಶೂಟ್ ಇದು. ನಾನು ಇದಕ್ಕೆ ಯೂಸ್ ಮಾಡಿರುವಂಥ ಥಿಂಗ್ಸ್ ಏನೇನು ಅಂತಂದರೆ, ಗಣಗ್ಲೆ ಹೂವು, ಮತ್ತು ಅಲ್ಲಿ ಸುತ್ತ ಹಾಕಿರುವಂತಹದ್ದು ಮೆಹಂದಿ ಸೊಪ್ಪಿನ ಗಿಡ, ಮತ್ತು ನಮ್ಮ ಮನೆಯಲ್ಲಿರುವಂತಹ ವಾಸ್ನ ನಾನು ಯೂಸ್ ಮಾಡಿಕೊಂಡು ಈ ಬೇಬಿ ಫೋಟೋಶೂಟ್ನ ಮಾಡಿದೆ. ಸೆಕೆಂಡ್ ಮಂತಿಂದ ಥರ್ಡ್ ಮಂತ್ಗೆ ಹೋಗ್ತಿದ್ದಾನೆ ಅಂತ 2 to 3 ಅಂತ ಬರೆದಿರುವಂಥದ್ದು. ಕೆಳಗಡೆ ಯೂಸ್ ಮಾಡಿರುವಂತಹದ್ದು ಒಂದು ಅಡಿಕೆ ಪ್ಲೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಅಲ್ಲಿಗೆ ರಾಗಿ ಬಿತ್ತಿದ್ದೆ, ಬಟ್ ಇನ್ ಟೈಮ್ಗೆ ಅದು ಮೊಳಕೆ ಬರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಲ್ಲಿಗೆ ಫ್ಲವರ್ ಡೆಕೋರೇಷನ್ ಮಾಡಿಕೊಂಡೆ. ಇದಂತೂ ಅಲ್ಟಿಮೇಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ಇವಾಗ ಏನು ನೋಡ್ತಿದ್ದೀರಾ, ಇದು ಥರ್ಡ್ ಮಂತ್ ಬೇಬಿ ಫೋಟೋಶೂಟು. ಇಲ್ಲಿಗೆ ನಾನು ಬಂಗ್ಲಿ ಹೂವು ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ನಾನು ಬಳಸಿದ್ದೆ. ಮತ್ತು ನೇರಳೆ ಹಣ್ಣಿನ ಮರ ಏನಿದೆ ಅದರ ಎಲೆಗಳನ್ನೆಲ್ಲ ಕಿತ್ಕೊಂಡು ನಾನು ಸುತ್ತ ಡೆಕೋರೇಷನ್ ಮಾಡಿದ್ದೆ. ಮತ್ತು ಇದಕ್ಕೋಸ್ಕರ ನಾನು ಲಾಲಿಗೋಸ್ಕರ ಒಂದು ಹಗ್ಗ ಮತ್ತು ವೇಲ್ನ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತು ಈ ಸೈಕಲ್ದು ಒಂದು ರಫ್ ಫಿಗರ್ ಹಾಕ್ಕೊಂಡು ಅದಕ್ಕೆ ಅಕ್ಕಿಯಿಂದ ನಾನು ಡೆಕೋರೇಷನ್ ಮಾಡಿರುವಂಥದ್ದು. ಮತ್ತು ಸೀಟ್ಗೆ ನಾನು ಹಸಿರು ಕಾಳನ್ನ ಯೂಸ್ ಮಾಡಿದ್ದೆ, ಮತ್ತು 3 ಅಂತ ಬರೆಯೋಕ್ಕೆ ಬೇಳೆಕಾಳನ್ನ ಯೂಸ್ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಶೂಟು. ಮತ್ತು ಕೆಳಗಡೆಗೆ ನಾನು ಕಿಟಕಿ ಸ್ಕ್ರೀನ್ ಬರುತ್ತಲ್ಲ, ಅದನ್ನ ಉಲ್ಟಾ ಮಾಡಿ ಹಾಕಿ ಆ ಕಾಂಬಿನೇಷನ್ಗೆ ತಕ್ಕಂಗೆ ಸುತ್ತ ಫ್ಲವರ್ ಡಿಸೈನ್ ಮಾಡಿದೆ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ನನ್ನ ಮಗನಿಗೆ 100 days ಆದಾಗ ಮಾಡಿದಂಥ ಒಂದು ಶೂಟು. ಇನ್ನು ಇಂಟೆನ್ಷನಲ್ಲಿ ಮಾಡಬೇಕು ಅಂತ ಏನು ಪ್ರಿಪೇರ್ ಆಗಿ ಮಾಡಲಿಲ್ಲ, ಸುಮ್ಮನೆ ಕೂತಿದ್ದೆ. ಆವಾಗ ಇವತ್ತು 100 days ಅಲ್ವಾ ಅಂತ ನೆನಪಾಯಿತು. ಸೊ ಆಯಿತು, ಒಂದು ವಿಡಿಯೋ ಮಾಡೋಣ, ಫೋಟೋಶೂಟ್ ಮಾಡೋಣ ಅಂತ ಹೇಳಿ ರಾಗಿಯಲ್ಲಿ 100 ಅಂತ ಬರೆದು ಅವನು ಆಟ ಆಡ್ತಿದ್ದಂಥ ಥಿಂಗ್ಸ್ನ ಅದರೊಳಗಡೆ ಜೋಡಿಸಿ ಒಂದು ಫೋಟೋಶೂಟ್ ಮಾಡಿದ್ದಾಯಿತು. ಇದು ಕೂಡ ನೋಡಿ ಈ ಥರ ಬಂದಿದೆ ಲುಕ್ಕು. ತುಂಬ ಚೆನ್ನಾಗೇ ಬಂತು ಅಂತ ಹೇಳ್ಬೋದು. ಅದಾದ ನಂತರ ದಸರಾ ಹಬ್ಬ ಬಂತು. ಸೊ ದಸರಾ ಹಬ್ಬಕ್ಕೆ ಮಾಡಿದಂಥ ಒಂದು ಬೇಬಿ ಫೋಟೋಶೂಟ್ ಇದು. ಸೊ ಇದಕ್ಕೆ ನಾನು ಥಿಂಗ್ಸ್ಗಳು ಅವ್ನು ಯೂಸ್ ಮಾಡುವಂಥ ಥಿಂಗ್ಸ್ಗಳನ್ನೇ ಇಟ್ಟು ಮಾಡಿದಂಥ ಫೋಟೋಶೂಟ್ ಇದು. ಯಾಕೆಂದರೆ ದಸರಾ ಹಬ್ಬ ಅಂದರೆ ಆಯುಧ ಪೂಜೆ ಪ್ರಮುಖ ಅಲ್ವಾ. ಆಯುಧ ಪೂಜೆ ಅಂದರೆ ನಮ್ಮ ಹತ್ರ ಇರುವಂಥ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ. ಅದಕ್ಕೋಸ್ಕರ ನಾನು ಕೂಡ ಅವನಿಗೆ ಯೂಸ್ ಮಾಡುವಂಥ ವಸ್ತುಗಳು, ಅವನ ಆಟ ಆಡುವಂಥ ಗೊಂಬೆಗಳು ಎಲ್ಲವನ್ನು ಕೂಡ ಇಟ್ಟು ಫೋಟೋ ತೆಗೆದಿದ್ದಾಯಿತು. ಅದಾದ ನಂತರ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ದೀಪಾವಳಿ ಹಬ್ಬದ ಒಂದು ಫೋಟೋಶೂಟ್ ಅಂತ ಹೇಳ್ಬೋದು. ಸೊ ಪಟಾಕಿ ಎಲ್ಲ ಜೋಡಿಸಿ ಡಿಸೈನ್ ಆಗಿ ಅದಕ್ಕೆ ಹ್ಯಾಪಿ ದೀಪಾವಳಿ ಅಂತ ಬೇಳೆಯಲ್ಲಿ ಬರೆದು ಅದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಪೇಪರ್ ಕಪ್ಸ್ ಇದ್ದು ಅದಕ್ಕೆ ಸುತ್ತ ಪೇಪರ್ ಕಪ್ಸ್ನ ಹಾಕಿ ಒಂದು ಫೋಟೋಶೂಟ್ ಮಾಡಿದ್ದಾಯಿತು. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ದೀಪಾವಳಿ ಹಬ್ಬದಲ್ಲಿ ಅವನಿಗೆ ನಿಯರ್ಲಿ 4 months ಆಗಿರ್ಬೋದು. 4 months ಬೇಬಿ ಅವನು. ನೋಡಿ ಈ ಥರ ಬಂದಿತ್ತು ಲುಕ್ಕು. ಇದು ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸತಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಪ್ಲೀಸ್. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದೇನು ಅಂದರೆ, ನಾನು ಇದಕ್ಕೆ ಯೂಸ್ ಮಾಡಿರುವಂಥದ್ದು ಬ್ಯಾಕ್ಗ್ರೌಂಡ್ ಬಂದು ಇದು ಕೂಡ ಕಿಟಕಿಗೆ ಹಾಕುವಂಥ ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಶೂಟ್ ಬಂದು ಚಿಲ್ಡ್ರನ್ಸ್ ಡೇನು. ಸೊ ಚಿಲ್ಡ್ರನ್ಸ್ ಡೇ ಬಂದಿತ್ತು. ಇದೊಂದು ಫಸ್ಟ್ ಚಿಲ್ಡ್ರನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ನಾನು ರಂಗೋಲಿ ಪುಡಿನ ಮಸಿ ಮತ್ತು ಅರ್ಶಿನ
ಯೂಸ್ ಮಾಡಿಕೊಂಡು ಮಾಡಿದಂತಹ ಬೇಬಿ ಫೋಟೋ ಶೂಟ್ ಇದು. ಅಲ್ಲಿ ನಾನು ಏನು ಬಳಸಿದ್ದೀನಿ ಅದೆಲ್ಲ ನ್ಯಾಚುರಲ್ ಕಲರ್ಸು. ಫಸ್ಟು ಚಾಕ್ ಪೀಸಲ್ಲಿ ಡ್ರಾ ಸ್ಕೆಚ್ ಹಾಕ್ಕೊಂಡೆ. ಅದಾದ ನಂತರ ಅದಕ್ಕೆ ರಂಗೋಲಿ ಪುಡಿನ ಯೂಸ್ ಮಾಡಿ ಅದಕ್ಕೆ ಬಣ್ಣ ಮಿಕ್ಸ್ ಮಾಡಿ ಈ ಥರ ಕಲರಿಂಗ್ ಮಾಡಿಕೊಂಡು ಮಾಡಿದಂತಹ ಬೇಬಿ ಫೋಟೋಶೂಟ್ ಇದು. ಸೊ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು 4th ಮಂತ್ ಬೇಬಿ ಫೋಟೋಶೂಟು. ಸೊ ದಸರಾ ಹಬ್ಬ ನಿಯರ್ ಇತ್ತಲ್ಲ, ಅದಕ್ಕೋಸ್ಕರ ನನಗೆ ಅಂಬಾರಿ ಥೀಮ್ ಬಂತು, ಮಾಡೇ ಬಿಡೋಣ ಅಂತ ಮಾಡಿದ್ದು. ಇದಕ್ಕೆ ಯೂಸ್ ಮಾಡಿದಂಥದ್ದು ನಾನು ಅಕ್ಕಿ ರಾಗಿ ಬೇಳೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ನಂಬೋಕ್ಕಾಗ್ತಿರ್ಲಿಲ್ಲ ನಾನು ಇಷ್ಟೊಂದು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೀನಿ ಅಂತ. ಅಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ಇದಕ್ಕೆ ನಾನು ಯಾವುದೇ ಆದಂಥ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಲಿಲ್ಲ, ಯಾಕೆಂದರೆ ರಾಗಿ ಕೂರ್ತಿರ್ಲಿಲ್ಲ ಅದಕ್ಕೋಸ್ಕರ. ಸೊ ಇದು ಬಂದು ನಾನು 5th ಮಂತಲ್ಲಿ ಮಾಡಿದಂತಹ ಬೇಬಿ ಫೋಟೋಶೂಟು. ಒಂದು ಬುಲೆಟ್ ಥೀಮ್ ಇಟ್ಕೊಂಡು ಮಾಡಿದಂತಹ ಬೇಬಿ ಫೋಟೋಶೂಟು. ನಮ್ಮಮ್ಮ ಹಾಗೂ ಹೇಳ್ತಿತ್ತು ಅದು ಬುಲೆಟ್ ಥರ ಕಾಣಿಸ್ತಿಲ್ಲ ಅಂತ, ಬಟ್ ನನಗೆ ಬುಲೆಟ್ ಥರನೇ ಕಾಣಿಸ್ತಿತ್ತು. ಸೊ 5 ಮಂತ್ಸ್ ಅಂತ ಬರೆದು ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿ ನಮ್ಮ ಮನೇಲಿ ಇರುವಂಥ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿ ಬುಲೆಟ್ ಮಾಡಿದಂಥ ಒಂದು ಬೇಬಿ ಫೋಟೋಶೂಟ್ ಇದು. ಸೊ ಇದು ಬಂದು ಅವನಿಗೆ ಸಾಲಿಡ್ಸ್ 6 ಮಂತ್ಗೆ ಸಾಲಿಡ್ಸ್ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗ ಮಾಡಿದಂಥ ಒಂದು ಬೇಬಿ ಫೋಟೋಶೂಟ್ ಇದು. ಇದಕ್ಕೂ ಕೂಡ ನಾನು ಅಕ್ಕಿಗೆ ಮಸೀನ ಮಿಕ್ಸ್ ಮಾಡಿ, ಅದು ಯೂಸ್ ಮಾಡಿರೋದೆಲ್ಲ ಫುಲ್ ಅಕ್ಕಿನೇ. ಇದು ಟೆಡ್ಡಿ ಬೇರ್ಗೆ ಅಕ್ಕಿಗೆ ಮಸೀನ ಯೂಸ್ ಮಾಡಿ ಕಲರಿಂಗ್ ಮಾಡಿ ಟೆಡಿ ಬೇರ್ ಬಿಡಿಸಿದಂಥದ್ದು. ಸೊ ಇಲ್ದೆಲ್ಲ ಐಸ್ ಕ್ರೀಮ್ ತಿಂದಂಥ ಮಡ್ಕಗಳಿದ್ದು ನಮ್ಮ ಮನೇಲಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನು ಈ ಥರ ಡೆಕೋರೇಷನ್ ಮಾಡಿಕೊಂಡೆ. ಕಾಳುಗಳೆಲ್ಲ ಯೂಸ್ ಮಾಡಿಕೊಂಡು ವೆಲ್ಕಮ್ ಟು ಫುಡ್ ವರ್ಡ್ ಅಂತ ಬರೆದಿದ್ದೆ. ಸೊ ಇದು ಬಂದು ಫಸ್ಟ್ ವಿಂಟರ್, ಒಂದು ಚಳಿಗಾಲ ಸ್ಟಾರ್ಟ್ ಆದಂಥದ್ದು. ಸೊ ಅದಕ್ಕೋಸ್ಕರ ಮಾಡಿದಂಥ ಬೇಬಿ ಫೋಟೋಶೂಟ್ ಇದು. ನೋಡಿ ಈ ಥರ ಹತ್ತಿಯಲ್ಲಿ ಮಾಡಿದ್ದೆ ನಾನು. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅವತ್ತು ಅವನು ಫೋಟೋ ತೆಗಿಸ್ಕೊಳ್ಳೋಕ್ಕಾಗಲಿ ವೀಡಿಯೋ ಮಾಡಿಸ್ಕೊಳ್ಳೋಕ್ಕಾಗಿ ರೆಡಿನೇ ಇರಲಿಲ್ಲ. ಆದ್ರೂ ಕಷ್ಟಪಟ್ಟು ಇಷ್ಟು ಮಾಡಿದ್ದಾಯಿತು. ಇಷ್ಟೇ ಅವನು ವೀಡಿಯೋ ಮಾಡಿಸ್ಕೊಂಡಿದ್ದವತ್ತು. ಅದಾದ ನಂತರ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಬಂತು. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿದಂತಹ ಬೇಬಿ ಫೋಟೋಶೂಟ್ ಇದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದಕ್ಕೆ ಒಲೆಗೆ ಇದು ಪಾಯಸ ಉಕ್ಕಿ ಬರುವಂಥದ್ದು ಅಥವಾ ಹಾಲು ಉಕ್ಕಿ ಬರೋದು ಆ ಥರ ಥೀಮ್ ಇಟ್ಕೊಂಡು ಕಬ್ಬಿನ ಜಲ್ಲೆ ಎಲ್ಲ ಜೋಡಿಸಿ ರಾಗಿದು ಒಕ್ಕಣೆ ಮಾಡ್ತಾರಲ್ಲ ಆ ಥರ ಎಲ್ಲ ಒಂದು ಥೀಮ್ ಇಟ್ಕೊಂಡು ಮಾಡಿದಂಥದ್ದು. ಅವನ ಜೊತೆ ಇರೋರು ನಮ್ಮ ಮಾವನ ಮಕ್ಕಳು. ಸೊ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಅವತ್ತು ಬೇಬಿ ಫೋಟೋಶೂಟ್ ಮಾಡೋದಕ್ಕೆ. ಅದಾದ ನಂತರ ಇದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆದ ದಿನ ಮಾಡಿದಂಥ ಬೇಬಿ ಫೋಟೋಶೂಟ್ ಇದು. ಅವನಿಗೆ ರಾಮನ ಥರ ಡ್ರೆಸ್ ಹಾಕಿ ಸೊ ಪಕ್ಕದಲ್ಲಿ ರಾಮ ಮಂದಿರನ ಬಿಡಿಸಿ ಮಾಡಿದಂಥ ಬೇಬಿ ಫೋಟೋಶೂಟ್ ಇದು. ರಾಮ ಮಂದಿರ ಮಾಡೋದಕ್ಕೆ ನಾನು ಅಕ್ಕಿ ಮತ್ತು ಬೇಳೆನ ಯೂಸ್ ಮಾಡಿದ್ದೆ ಡೋರ್ಗೆ. ಅದಾದಮೇಲೆ ಸುತ್ತ ಬಿಡೋದಕ್ಕೆ ನಾನು ನಮ್ಮ ಮನೆಯಲ್ಲಿ ತೋರಣದಲ್ಲಿ ಬಿಡುವಂಥ ಹೂನ ಯೂಸ್ ಮಾಡಿದ್ದೆ. ಇದು ಬಂದು ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿದಂಥ ಬೇಬಿ ಫೋಟೋಶೂಟು. ಅದಕ್ಕೋಸ್ಕರ ಬಟ್ಟೆ ತರಿಸಿ ಹಿಂದೆ ಬ್ಯಾಕ್ಗ್ರೌಂಡ್ ಕೊಟ್ಟು ಫ್ಲಾಗ್ನ ಮಾಡಿದಂಥ ಬೇಬಿ ಫೋಟೋಶೂಟು. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅವನು ಈ ಬಟ್ಟೆ ಹಾಕೊಂಡಾಗ ತುಂಬ ಹ್ಯಾಪಿಯಾಗಿದ್ದ. ನನಗಂತೂ ಸುಭಾಷ್ ಚಂದ್ರ ಬೋಸ್ನೇ ನೋಡ್ದಂಗೆ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ. ಇದು ಬಂದು 7th ಮಂತ್ದು ಬೇಬಿ ಫೋಟೋಶೂಟು. ಒಂದು ಕಾರ್ಡ್ ಥೀಮಲ್ಲಿ ಇಟ್ಕೊಂಡು ಮಾಡಿದಂಥ ಬೇಬಿ ಫೋಟೋಶೂಟ್ ಇದು. ಇದು ಕೂಡ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇದಿಷ್ಟು ನಾನು ಮಾಡಿರುವಂಥ ಬೇಬಿ ಫೋಟೋಶೂಟು. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡಿದ್ದೀರಾ ಅಂತ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.